ಇವತ್ತು ನಾವು ಹೋಗ್ತಾ ಇದೀವಿ ಬೆಂಗಳೂರಿಂದ ಮಧುರೈಗೆ. ಬ್ರೋ ನಿಮ್ದ ಪುರಿ ಏನು ಹಿಂಗೆ ಕಷ್ಟಪಟ್ಟು 9 ಜನ ಹೋಗ್ತಾ ಇದೀವಿ ಒಂದು ಆಟೋದಲ್ಲಿ. ನಮಸ್ಕಾರ, ನಾನು ಮಂಜು ಸಿರ್ಸಿಂದ ಗ್ಲೋಬಲ್ ಸಿರ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವಿದ್ದೀವಿ ಏನಿದೆ ಕಾರ್ಮಿಲಾರಂ ರೈಲ್ವೆ ಸ್ಟೇಷನಲ್ಲಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಮಧುರೈಗೆ. ರೈಲ್ವೆ ಸ್ಟೇಷನ್ ಕಡೆ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಆಸಿಫ್, ಯತೀಶ್ ಮತ್ತು ಶ್ರೀಧನ್ ಹ್ಯಾಂಡ್ಸಮ್ ಮತ್ತು ಪವನ್, ಮತ್ತು ನಮ್ಮ ಜೊತೆ ಇದ್ದಾರೆ ಲೋಕೇಶ್. ಇನ್ನು 3 ಜನ ಬರೋರಿದ್ದಾರೆ, ಬರಲಿ. ಬಿ ಪಾಯ್ ಆಗಿದೆ S1 ಅಲ್ಲ, ಕರೆಕ್ಟ್ ಜಾಗದಲ್ಲಿ ನಿಂತಿದೆ. S1 ಇದು ನಮ್ಮದೇ ಕೋಚು. ಈ ಕೋಚಲ್ಲೇ ನಾವು ಹೋಗೋದು. ಎಲ್ಲ ಸಿಕ್ತ ಹೋಗೋಣ. ನಿಂದೆಲ್ಲಿ AC ವೆದರ್ 5 ಸ್ಟಾರ್ ಹೋಟ್ಲ್ ಇದೆ, ನಮಗೆ ತುಂಬಾ ಚೆನ್ನಾಗಿದೆ. ಇದು ಹುಸೇನ್ ಪ್ರಮೋದ್ ಅಲ್ಲ, ಸೂರ್ಯ. ಹಾಯ್ ಸೂರ್ಯ. ಇವರು ಪ್ರಮೋದ್. ಹಾಯ್. ಇದೇ ಟ್ರೈನು. ಇವತ್ತೊಂದು ದಿವಸ ಫುಲ್ ಬೆಳಗ್ಗೆ ಬಂದು ಇದೇ ಟ್ರೈನಲ್ಲಿ ಹೋಗ್ಬೇಕು. ಬೆಳಗ್ಗೆ ಒಂದು ಪ್ಲೇಟ್ ಕೊಡಿ ಇವ್ರಿಗೆ. ಇದೇ ಕೊಡಿ, ಕೈಲಿರೋದು. ಆಸಿಫ್ ಇಲ್ಲಿ ಮಲ್ಕೊಂಡಿದ್ದಾನೆ, ಪವನ್ ಇಲ್ಲಿ, ನಾನಿಲ್ಲಿ. ಎಲ್ಲರಿಗೂ ವಣಕ್ಕಂ. ನಾವು ಬಂದಿದ್ದೀವಿ ಮಧುರೈ ಜಂಕ್ಷನ್ಗೆ. ತೆರಿಗೆ ತಮಿಳ್ ಸರಿಯಾದ ಆಟೋ ಮಾಡಿದ್ದೀವಿ. ಈಗ ಯಾವ ಆಟೋ ಸಿಗುತ್ತೆ ಆಟೋ ಹತ್ತುವುದು. ಒಂದು ಆಟೋದಲ್ಲಿ ಎಷ್ಟು ಜನ ಅಂತ? 4. ಹಾಂ, 5 ಜನ ಇಲ್ಲಿ, 4 ಜನ ಇಲ್ಲಿ ಅಂತ. ಅರ್ಥ ಆಯ್ತಾ? ಹಾಂ, ಫ್ರಂಟ್ ಬೇಕು. ಮುಂದೆ ಕೂಡ ಕೊಡ್ತಾ ಇದ್ದೀನಿ. ನಮ್ದು ಅರ್ಧ ಬಾಯ್ಸು ಈ ಗಾಡೀಲಿ ಹೋಗ್ತಾ ಇದ್ದಾರೆ, ಅರ್ಧ ಬಾಯ್ಸ್ ಈ ಗಾಡೀಲಿ ಬರ್ತಾ ಇದ್ದಾರೆ. ಆಟೋ ಇಲ್ಲಿ ಬಂದು ಸ್ಟಾಪ್ ಕೊಟ್ಟಿದೆ. ಟೂರಿಸ್ಟ್, ಇದು ಯಾವ್ದು ಟೂರಿಸ್ಟ್? ತಮಿಳ್ನಾಡು ಟೂರ್ ಬುಕ್. ನಾವು ಆಟೋದಿಂದ ಮೀನಾಕ್ಷಿ ಟೆಂಪಲ್ಗೆ ಬಿಡೋ ಅಂತ ಹೇಳ್ತಾ ಇರ್ತೀವಿ. ಅವ್ರು ನೋಡಿದ್ರೆ ಇದ್ಯಾವುದೋ ಟೂರಿಸಮ್ ಬುಕ್ಕಿಂಗ್ಗೆ ಕರ್ಕೊಂಬಂದಿರ್ತಾರೆ. ಇಲ್ಲಿ ರಾಮೇಶ್ವರಂ, ಧನುಷ್ಕೋಡಿ ಹೋಗೋದೆಲ್ಲ ಇರುತ್ತಂತೆ. ಬಟ್ ಈ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಏನಂದರೆ ಒಬ್ರೊಬ್ರಿಗೆ ಕಮ್ಮಿ ಅಂದರೆ ನಾವು 9 ಜನ ಇದ್ವಿ, ಒಬ್ರೊಬ್ಬರಿಗೆ 1,500 ರೂಪಾಯಿ ಹಾಗೆ ಬೀಳ್ತಿತ್ತು. ಹೀಗಾಗಿ ನಾವು ಇದನ್ನ ಬಿಟ್ಟಾಕಿದ್ವಿ ಬೇಡ ಅಂತೇಳಿ. ಯಾಕಿದು ಒಂಥರ ಸ್ಕ್ಯಾಮ್. ಲಾಸ್ಟಿಗೆ 9,000 ತನಕ ಬಂದರು. ನಾವು ಕಡಿಮೆ ಖರ್ಚಿಂದ ಟ್ರಿಪ್ ಮಾಡ್ಬೇಕಂತ ಇರೋದಕ್ಕೆ ನಾವು ಅಲ್ಲಿಂದ ಬೇಡ ಅಂತೇಳಿ ಮುಂದೆ ಹೋಗ್ತೀವಿ. ನೋಡಿ ಅವ್ರು ಏನೇನು ಹೇಳ್ತಾರಂತ ಒಂದ್ಸಲ ಕೇಳಿ. ஸ்டான் வந்து அம்மாவோட தரிசனம் பாருங்க. இன்னைக்கு கூட லோக்கல் சைட்ஸிங் பாருங்க. நாளைக்கு ராமேஸ்வரம் மாதிரி கன்னியாகுமரி போகலாம். ரிட்டர்ன் ஜர்னி எப்படின்னு சொன்னாக்க ஆப்ஷன் வரும். இல்ல நம்ம ட்ரெயின் இன்னைக்கு புக் பண்ணிருக்கோம். எங்க போறது? கன்னியாகுமரி. மண்டபமிಂದ ಕನ್ಯಾಕುಮಾರಿಗೆ ಹೋಗ್ಬೇಕು. ವೇಸ್ಟ್ ಕ್ಯಾನ್ಸಲ್ ಮಾಡಿ. ನಾವು ಮಂದಪ್ಪಂನಿಂದ ಕನ್ಯಾಕುಮಾರಿಗೆ ಟ್ರೈನ್ ಬುಕ್ ಮಾಡಿರ್ತೀವಿ. ಇವರೇನಂತಾರೆ ಆ ಟ್ರೈನ್ ವೇಸ್ಟು, ಕ್ಯಾನ್ಸಲ್ ಮಾಡಿ ಅಂತಾರೆ. ಕ್ಯಾನ್ಸಲ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಟ್ರೈನ್ ಸಿಗಲ್ಲ, ಏನು ಸಿಗಲ್ಲ. ಆಮೇಲೆ ಇವ್ರಿಗೆ ದುಡ್ಡು ಕೊಡಲೇಬೇಕು. ಇವ್ರಿಗೆ ಗೊತ್ತಿರುತ್ತೆ ಸ್ಕ್ಯಾಮ್ ಆಗಿ ಮಾಡ್ತಾರೆ ಇವರು. ಹಾಗಾಗಿ ನೀವು ಈ ಸ್ಕ್ಯಾಮಲ್ಲಿ ಬೀಳಕ್ಕೆ ಹೋಗ್ಬಿಟ್ರಿ. ನೋಡ್ರಿ, ನೀವು 1 ಪೈಸಾ ಕೊಡ್ತು ವೇಸ್ಟ್. ಅದು கொஞ்ச நாள் கன்னியாகுமரி ட்ரெயின் டிக்கெட் கேன்சல் ಮಾಡಿ கன்னியாகுமரி அவர பஸ்ல போகும். நான் சொல்றது வந்து ஒரு ஆப்ஷன் நல்லது. எல்லா சர்வீஸ் பண்ணுவோம், நல்லாவும் இருக்கும். அதுக்கு
பார்த்தீங்கன்னா ஒரு 13,500 ரூபாய் வரும் 13,000 ಆಗುತ್ತೆ ಟೋಟಲ್ ಓವರಾಲ್. ಚೆನ್ನಾಗಿ ಮಾಡಿ ನಿನ್ನಲ್ಲಿ ಕಲೆ ಇದ್ರೆ ಬೆಳಕಕ್ಕೆ ಬರ್ತೀಯಾ ಅಲ್ಲೆಲ್ಲ ಮಾಡ್ತಾರೆ ಕಣ, ಹಾಡು ಹೇಳಿಸ್ತಾರೆ, ನಾಟಕ ಆಡಿಸ್ತಾರೆ, ಅದೊಂಥರ ಲಲಿತ ಕಲೆಗಳ ಸಂಗಮ. ಒಂದೇ ಒಂದು ನೋವಿನ ವಿಚಾರ ಏನಪ್ಪಾ ಅಂದ್ರೆ ಸಂಸಾರ ಮಾಡಕ್ಕಾಗಲ್ಲ ಕಣ. ನಾವೀಗ ಬಂದಿದ್ದೀವಿ ಮಧುರೈ ಟೆಂಪಲ್ಗೆ. 2500 ವರ್ಷದ ಇತಿಹಾಸ ಇರೋ ಟೆಂಪಲ್ ಒಳಗೆ ಮೊಬೈಲ್ ಒಯ್ಯೋಗಿಲ್ಲ, ಮೊಬೈಲ್ ಇಲ್ಲೇ ಹೊರಗೆ ಇಟ್ಟೋಗ್ಬೇಕು. ಈಗ ನಮ್ಮದು ಬ್ಯಾಗ್ ಮತ್ತು ಚಪ್ಪಲ್ನ ಇಲ್ಲಿ ಇಟ್ಟೋಗ್ಬೇಕು. ಜಸ್ಟ್ ಸ್ನಾನ ಮಾಡಿ ಫ್ರೆಶ್ ಅಪ್ ಮಾಡ್ಕೊಂಡು ಬಂದಿದ್ದಾನೆ. ಸ್ನಾನ ಮಾಡಿಕೊಂಡು ಬಾತ್ರೂಮ್ ಇರುತ್ತೆ, ಲೋಕಲ್ ಬಾತ್ರೂಮ್ ಇರುತ್ತೆ. ಇದು ಲಗೇಜ್ ರೂಮು, ಲಗೇಜ್ ಮತ್ತು ಚಪ್ಪಲ್ ಇಡ್ಬೋದು. ಇಲ್ಲೇ ಲಗೇಜು, ಈ ಸೈಡ್ ಚಪ್ಪಲ್ ಇಡ್ಬೇಕು. ಇಲ್ಲಿ ಲಗೇಜು, ಇಲ್ಲಿ ಚಪ್ಪಲ್. ಚಲೋ ಚಲೋ. ಕಳ್ಳೀವಳು ಅಯ್ಯೋ ಕಳ್ಳೀವಳು. आठ बैग है। ಓಕೆ ಆಟ देखिए जो भी है यहाँ का भी सारे मोबाइल कटा करके वहाँ पे जमा करके टोकन लेना। बैग यहाँ स्कैन होने के बाद यहाँ जमा करके टोकन लेने का। और ये बैग के अंदर कोई पैसा कॉस्टली आइटम आना नहीं होना चाहिए। और स्मार्ट वॉच भी वहाँ पे जमा करना। डिजिटल नॉर्मल वॉच चलेगा, पहन के जा सकते हैं, मगर डिजिटल वेरी होने से वहाँ पे जमा करना पड़ेगा। हाँ, यहाँ पे नहीं रहेगा। चल एक एक रखते जाओ। पकड़ लो। हाँ, एक हाथ में आप लोटा के दे दो। ಚಲೋ 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 ಚಲೋ. ಸ್ಕ್ಯಾನ್ ಆಗಿ ಬರುತ್ತೆ ಇಲ್ಲೆಲ್ಲ ಬ್ಯಾಗ್. ಟೆಂಪಲ್ ಒಳಗೆ ಮೊಬೈಲ್ ಅಲೋ ಇಲ್ಲ. ಸೆಕೆಂಡ್ ಇರುತ್ತಲ್ಲ, ಮೊಬೈಲ್ ಇಲ್ಲೇ ಇಡೋದು. ಇಲ್ಲಿದೆ ನೋಡಿ, 5 ರೂಪಾಯಿ ಚಾರ್ಜ್ ಒಂದೊಂದು ಮೊಬೈಲ್ಗೆ. ಒಂದೊಂದು ಮೊಬೈಲ್ಗೆ 5 ರೂಪಾಯಿ ಚಾರ್ಜ್. ಸ್ವಿಚ್ ಆಫ್ ಮಾಡ್ದ ಸೈಲೆಂಟ್. ಸರಿ ಸರಿ, ಬಾಯ್ ಬಾಯ್. ಟೆಂಪಲ್ಗೆ ಹೋಗ್ತೀಯ. ಮೀನಾಕ್ಷಿ ದೇವರ ದರ್ಶನ ಮಾಡ್ಕೊಂಬಂದಾಯಿತು. ಎಲ್ಲರ ದರ್ಶನ ಆಯ್ತು. ಹೆಂಗಿತ್ತು ಟೆಂಪಲ್ ಅಲ್ಲ? ಫಸ್ಟ್ ಟೈಮ್ ಬಂದಿದ್ದು, ಅದು ಚೆನ್ನಾಗಿದೆ ತುಂಬ. ಓನ್ ಹೆಂಗಿತ್ತು ಟೆಂಪಲ್? ಹೆಂಗಿತ್ತು ಬ್ರೋ? ಸೂಪರ್ ಆಗಿತ್ತು ಬ್ರೋ. ಹೆಂಗಿತ್ತು ಟೆಂಪಲ್? ಆಸಿಫ್ ಫೋಟೋಗ್ರಾಫರ್ ಆಗಿದ್ದಾರೆ. 1000 ಕಂಬ ಇರೋ ಟೆಂಪಲ್ ಕೂಡ ಇದೆ ಒಳಗೆ ನೋಡಿ. ಒಳಗೆ ಮೊಬೈಲ್ ಅಲೋ ಇಲ್ಲ. ನೋಡ್ಕೊಂಬ, ಚಲೋ ಇದೆ ಟೆಂಪಲ್ ಮಾತ್ರ ನೋಡಿ. ಹೊರಗಿಂದನೇ ಫೋಟೋ ತಗೋದಿದ್ರೆ. ಟಿಫನ್ ಮಾಡಿಲ್ಲ, ಈಗ ಟಿಫನ್ ಮಾಡಬೇಕು ಹೋಗಿ. ನನಗೆ ತಮಿಳ್ ತೆರಿயாது, ಅದಕ್ಕೆ ಹುಸೇನ್ ನಮ್ಮ ಕಡೆ ಹುಸೇನೋಗೆ ತಮಿಳ್ ಅಷ್ಟು ಬರುತ್ತೆ. ஆமாப்பா, இவங்களுக்கு தமிழ் தெரியாது, ஆனா நான் ஹெல்ப் பண்ணிக்கிறேன். எனக்கும் தமிழ் அறியும். தெரியாது, he doesn't know anything. கொஞ்சம் தெலுங்கு, மலையாளம், maybe he will upload the subtitles so you can understand. ಇಂಗ್ಲಿಷ್ ನಾನು ಮಾತಾಡಲ್ಲ. I can also speak English, man. You for bloody fucker. ಇವ್ರನ್ನ ನಾವು ನಂಬಲ್ಲ. ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಇವ್ರಿಗೆ. Please go ahead. Fuck off English. ಎಲ್ಲ ಬೀಪಲ್ಲಿ ಮಾತಾಡ್ತವನೆ. ನಮ್ಮ ಕಡೆ ಹುಸೇನ್ಗೆ ತಮಿಳು ಬರುತ್ತೆ, ಅವನೇ ಈಗ ಹೆಲ್ಪ್ ಮಾಡ್ತಾ ಇರೋದು ಎಲ್ಲ ಕಡೆ ಮಾತಾಡ್ಕೊಂಡು. ನಮಗೆ ಕನ್ನಡ ಅಷ್ಟೇ ಬರೋದು. ಬೇಡ ಕೊಟ್ಟಾಯ್ತು ಎಲ್ಲ ಕಡೆ ಅಲ್ವ. ತಮಿಳು ಬರೋದಿಲ್ಲ, ಮಾತಾಡ್ತಾ ಇದ್ದಾನೆ. ಈಗ ಟಿಫನ್ ಮಾಡಕ್ಕೆ ಹೋಗ್ತೀವಿ, ಅಲ್ಲಿ ಏನೇನಾಗುತ್ತೆ ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಜೈ. ಬೇಗ ಬಂದು ದರ್ಶನ ಮಾಡ್ಕೊಬೇಕು, ಇಲ್ಲಾಂದರೆ ತುಂಬ ಜನ ಕೂತ್ಕೊಳ್ತಾರೆ. ಲೇಟ್ ಆಗುತ್ತೆ ನೋಡಿ. ಯಾವ ಥರ ಮೂರ್ತಿ, ಒಳ್ಳೆ ಮೂರ್ತಿ ಇದೆ ಇಲ್ಲಿ. ಖರೀದಿ ಮಾಡ್ಬೋದು. 7 ದೋಸೆ ಹೆಂಗಿದೆ ಬ್ರೋ? ಅಡ್ಡಿಲ್ವಾ? ಫುಲ್ ಆಯಿಲ್ ನೀರು ಮಿಕ್ಸ್ ಮಾಡಿದ್ದಾರೆ, ನೀರಿಗೆ ಚಟ್ನಿ ಮಿಕ್ಸ್ ಮಾಡಿದ್ದಾರೆ. ಲೋಕಲ್ ಊಟ ದೋಸೆ ಬಕೆಟ್ ಏನ್ ರುಚಿ. ಖಾರ ಚಟ್ನಿ, ಸಾಂಬಾರು, ನಾರ್ಮಲ್ ಚಟ್ನಿ.
ಬ್ರೋ ಹೇಗಿದೆ? ಏನೋ ನಾರ್ಮಲ್ ಆಗಿದೆ, ಅದಕ್ಕೆ ನಮ್ಮದು ಚೆನ್ನಾಗಿದೆ. ಹೌದಾ ಬ್ರೋ, ನಿಮ್ದು ಥ್ಯಾಂಕ್ಸ್ ಹೇಳೋಂಥದ್ದು ಏನು ಹೇಳಿಲ್ಲ ನೀವು. ಏನು ಹಿಂಗೆ? ಓಕೆ, ನಾಟ್ ಓಕೆ. ಓಕೆ, ಅದು ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಹೇಳೋದು ಭಾಳ ಕಷ್ಟ ಇದೆ. ಹೊಡಿತಾರೆ ಹೊರ ಅಂಜಿ ರೆಂಡಿಚ್ಚ ಆಯ್ತು. ಒಂದು 12 ಅಂಚೆ ಬಿಲ್ ಆಯ್ತು, ಅಂದರೆ 525 ಬಿಲ್ ಆಯ್ತು. 12 ಅಂಚೆ ಬಿಲ್ ಎಷ್ಟಾಯ್ತು ಹೇಳ? 12 ಅಂಜೆ ಆಯ್ತು. ನೀನು ಬೈತಾವನೋ ಇಲ್ಲ ನಮಸ್ಕಾರ ಮಾಡ್ತಾವನು? ಕಾಮಿಡಿ ಸೀರಿಯಸ್ ಅವನೇ ಅಂದಲ್ಲ 12 ಆಯ್ತು. ಇದು ನಮ್ಮ ಪರಿಸ್ಥಿತಿ, ಸಿಚುವೇಶನ್. ಕಷ್ಟಪಟ್ಟು 9 ಜನ ಹೋಗ್ತಾ ಇದೀವಿ ಒಂದು ಆಟೋದಲ್ಲಿ. 9 ಜನ ಹೋಗ್ತಾ ಇದೀವಿ. ಅಜೀಬ್ ನಿನ್ನ ರಿಯಾಕ್ಷನ್ ಏನು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಒಂದು ಆಟೋದಲ್ಲಿ 33 ರೂಪಾಯಿ 300 ರೂಪಾಯಿಗೆ ಮಾತಾಡಿದ್ದೀವಿ. 8 ಕಿಲೋಮೀಟರ್ ದೂರ ಆಗುತ್ತೆ. ತುಂಬಿಕೊಂಡಿರೋದು ಕುರಿಗಳು ಎಷ್ಟು ನೀಟಾಗಿ ತುಂಬ್ಕೊಂಡು ಹೋಗ್ತಾರೆ, ಹಂಗೆ ಮನುಷ್ಯರು ತುಂಬ್ಕೊಂಡು ಹೋಗ್ತಾರೆ. ಈ ಮನುಷ್ಯ 6 ಹೊರಡಿ ಇದ್ದಾನೆ, ಇವನ್ಗೆ ಉಜನೆ ತಾಗ್ತಾ ಇದೆ, ಇನ್ ತಲೆ ಕೊಡೋಕೆ ಜಾಗ ಇಲ್ಲ. ನಮ್ಮೆಲ್ಲರ ಗ್ಯಾಂಗ್ ಲೀಡರ್ ಒಬ್ಬ ಇಲ್ಲಿ ಮುಂದೆ ಕೂತಿಯಾನೆ. ಹುಸೇನ್ ಅವರೇ ನೋಡಿ ಈ ಕಡೆ ಸ್ವಲ್ಪ. ಹುಸೇನ್ ನೋಡಿ ಈ ಕಡೆ. ಹಾಯ್. ನಾನೇ ಗೈಡು, ಎಲ್ಲ ನೋಡ್ಕೊಂಡು ಹೋಗೋದು. ಗೈಡಿಗೆ ಏನು ಕಾಸು ಕೊಡ್ತಾರೆ ಅದನ್ನ ಪೇ ಮಾಡ್ಕೊಂಡು. ಗೈಡಿ ಕ್ಲಾಸಿಕ್ ಸಪ್ರೇಟ್ ನೋಡ್ಕೊಂತೀವಿ. ರಾಮೇಶ್ವರ ಬಸ್ ಡೈರೆಕ್ಟ್ ರಾಮೇಶ್ವರಕ್ಕೆ ಹೋಗೋ ಬಸ್. ಈಗ ರಾಮೇಶ್ವರ ಬಸ್ ನೋಡಿ, ಹೊಸ ಬಸ್ಸು, ಒಳ್ಳೆ ಬಸ್ ಸಿಕ್ಕಿದೆ. ಹೇಗಿದೆ ಬಸ್ಸು? ಬಸ್ಸು ಚೆನ್ನಾಗಿದೆ, ಸೂಪರ್ ಆಗಿರೋ ಬಸ್ ಸಿಕ್ಕಿದೆ ಫೈನಲಿ. ರಾಮನಾಥಪುರಂ ವರೆಗೆ ಬರ್ಬೇಕಂದ್ರೆ ನಮಗೆ ಬಾಯಿಗೆ ಬಂದಿತ್ತು. ತಮಿಳ್ನಾಡಿಂದ ಲೋಕಲ್ ಬಸ್ ನೋಡ್ರಿ. ನಮ್ದು ಬಾಯ್ಸ್ ಬಂದಿಲ್ಲ. ಮಧುರೈಯಿಂದ ರಾಮೇಶ್ವರಕ್ಕೆ ಟಿಕೆಟ್ ಇದು, ಒಬ್ಬರಿಗೆ 40. ಮಧುರೈಯಿಂದ ರಾಮೇಶ್ವರಂಗೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ನೋಡರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಇದು ಪಂಬನ್ ದ್ವೀಪಕ್ಕೆ ಹೋಗೋ ಬ್ರಿಡ್ಜ್ ಇದು. ತಮಿಳ್ನಾಡಿಂದ ಇರೋದು. ತಮಿಳ್ನಾಡಿಂದ ಪಂಬನ್ ಬ್ರಿಡ್ಜ್ಗೆ ಹೋಗೋ ಬ್ರಿಡ್ಜ್ ಇದು. ರಾಮೇಶ್ವರಂಗೆ ಬಂದ್ವಿ, ಇಲ್ಲಿಂದ ಸ್ಟಾರ್ಟ್ ಇದೆ ಈಗ ಮತ್ತೊಂದು ಜರ್ನಿ. ಟೆಂಪಲ್, ರಾಮನಾಥ ಟೆಂಪಲ್ ಕಡೆ ಹೋಗ್ತಾ ಇದೀವಿ. ಫುಲ್ ಬಸ್ಸಲ್ಲಿ ಬಂದು ಫುಲ್ ಸುಸ್ತಾಗ್ಬಿಟ್ಟಿವಿ ಎಲ್ಲರೂ. ಹೋಗೋದು, ಊಟ ಮಾಡೋದು. ನೆಕ್ಸ್ಟ್ ಈ ಭಾಗನ ಇಲ್ಲೇ ಮುಗಿಸ್ತಾ ಇದೀವಿ. ನೆಕ್ಸ್ಟ್ ಭಾಗ ನೋಡಿ, ನೆಕ್ಸ್ಟ್ ಭಾಗದಲ್ಲಿ ರಾಮೇಶ್ವರ ಟೆಂಪಲ್ಲು, ಆಮೇಲೆ ಧನುಷ್ಕೋಡಿ ಎಲ್ಲ ತೋರಿಸ್ತೀವಿ. ಆಮೇಲೆ ಅಲ್ಲಿಂದ ಟ್ರೈನಲ್ಲಿ ಕನ್ಯಾಕುಮಾರಿ ಹೋಗ್ತೀವಿ, ಅದನ್ನು ತೋರಿಸ್ತೀವಿ. ಬಾಯ್. ಬಕೆಟ್ ಲಿಸ್ಟ್ ಅಲ್ಲಿ ಇದು ಒಂದು ಜಾಗ ಒಂದು ಕಂಪ್ಲೀಟ್ ಆಯ್ತು. ಆದರೆ ಈ ಪ್ಲೇಸಿಗೆ ಒಂದ್ಸಲ ಬೈಕ್ ತೊಗೊಂಡು ಬರಬೇಕಂತ ಭಾಳ ಆಸೆ ಆಗ್ತಾ ಉಂಟು. ರಾತ್ರಿಯ ಹೊತ್ತೆ ನುಗ್ಗುವರಲ್ಲ, ನುಗ್ಗುವರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ.